ನಮ್ಮ ರೇಷ್ಮೆ ಸೀರೆಗಳನ್ನು ಮೇಂಟೈನ್ ಮಾಡೋದಕ್ಕೆ 4 ಟಿಪ್ ಕೊಡೋದಾದರೆ, ರೇಷ್ಮೆ ಸೀರೆಗಳನ್ನು ಕೊನೆಯವರೆಗೂ ತುಂಬ ಚೆನ್ನಾಗಿ ಅದರ ಗಟ್ಟಿತನ ಜರಿ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಬೇಕಂದ್ರೆ 4 ಟಿಪ್ ಕೊಡಿ ಸರ್. ಮೇಡಮ್, ರೇಷ್ಮೆ ಸೀರೆನ ಇಟ್ಟಿರೋ ಜಾಗದಲ್ಲಿ ಅದನ್ನು ಭಾಳ ದಿನ ಇರೋಕ್ಕೆ ಬಿಡಬಾರ್ದು ಅಷ್ಟೇ ಮೇಡಮ್. ಆ ಸೀರೆನ ಪ್ರತಿ ತಿಂಗಳಿಗೆ ಒಂದ್ಸರಿ ಆದರೂ ತೆಗೆದು ಸ್ವಲ್ಪ ಎಲ್ಲಾದರೂ ಮನೆಯಲ್ಲಿರುವಂಥದ್ರಲ್ಲಿ ಸ್ವಲ್ಪ ಗಾಳಿ ಆಡೋದಕ್ಕೆ ಅದನ್ನು ಬಿಡಬೇಕು. ಯಾಕೆ? ಆ ರೇಷ್ಮೆ ಸೀರೆನ ಅದು ಒಂದೇ ಜಾಗದಲ್ಲಿ ಇರೋದ್ರಿಂದ ಆ ವೇಟ್ಗೆ ಈ ಮಲ್ಬರಿ ಸಿಲ್ಕ್ ಇರೋದೇ ಸ್ವಲ್ಪ ರಫ್ನೆಸ್ ಮೇಡಮ್. ಇರೋ ಜಾಗದಲ್ಲಿ ಇದ್ದಾಗ ಅದಕ್ಕೆ ಆ ಒತ್ತಡಕ್ಕೆ, ಆ ಕೆಳಗಡೆ ಬೀಳಿರೋ ಒತ್ತಡಕ್ಕೆ ಕಟ್ಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮೇಡಮ್. ಮಲ್ಬರಿ ಸಿಲ್ಕು ಭಾಳ ದಿನ ಭಾಳ ದಿನ ಒಂದೇ ಜಾಗದಲ್ಲಿ ಬಿಡೋದ್ರಿಂದ ನೀವು ಸ್ವಲ್ಪ ಇಟ್ಟು ಮತ್ತೆ ಫೋಲ್ಡಿಂಗ್ ಚೇಂಜ್ ಮಾಡಿ ಅದನ್ನು ಮತ್ತೆ ಇಡೋದ್ರಿಂದ ಮತ್ತೆ ನೀವು 1-1.5 ತಿಂಗಳಿಟ್ಟರು ಏನೂ ಆಗೋದಿಲ್ಲ. ಬಟ್ ಇದನ್ನ ಯಾರೂ ನೀರಲ್ಲಿ ಹಾಕೋಕ್ಕೆ ಹೋಗ್ಬಾರ್ದು ಮೇಡಮ್. ರೇಷ್ಮೆ ಸೀರೆನ ಮಲ್ಬರಿ ಯಾವಾಗಲೂ ಅಷ್ಟೇ ಡ್ರೈ ಕ್ಲೀನಿಗೆ ಕೊಡಬೇಕು. ಅದನ್ನು ನೀರಲ್ಲಿ ಹಾಕೋದಾಗಲಿ ಈ ಥರ ಮಾಡಿದಾಗ ಅದು ಆ ಫೀಲ್ ಕಳ್ಕೊಂಡ್ಬಿಡುತ್ತೆ ಮೇಡಮ್. ಅಷ್ಟೊಂದು ಮಾಡಿದ್ರೆ ಸಾಕು ಮೇಡಮ್. ಅದಕ್ಕೆ ಬೇರೆ ಏನು ಅದಕ್ಕೆ ನೀವು ಜೋಪಾನ ಮಾಡೋದು ಬೇಡ. ಪ್ಲೈನ್ ಡಿಸೈನ್ ಸೀರೆ ಆದರೂ ಸ್ವಲ್ಪ ಮೇಲೂ ಮೇಡಮ್. ಈ ಬ್ರೋಕೆಟ್ಸ್ ಹೆವಿ ಡಿಸೈನ್ ತೊಗೊಂಡಾಗ ಸ್ವಲ್ಪ ಆ ಥರ ಆಗ್ದಂಗೆ ನೋಡ್ಕೊಂಡ್ರೆ ಸಾಕು ಮೇಡಮ್. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.